ಬೆಳಗ್ಗೆ ಯಲಹಂಕ ವಾರ್ಡ್ ನಂಬರ್ 1, 2, 3 ಮೂರು ವಾರ್ಡು ಅಲ್ಲಿನ ಜನಗಳಿಗೆ ಯಲಹಂಕ ಕೆರೆಯಲ್ಲಿ ಹೆಲ್ಮೆಟ್ಗಳನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಬಹಳಷ್ಟು ಜನ ಯುವಕರು ಹೆಲ್ಮೆಟ್ ಧರಿಸದೆ ಅಪಘಾತಕ್ಕೊಳಗಾಗಿ ಪ್ರಾಣವನ್ನು ಕಳ್ಕೊಂಡವ್ರೆ, ಅಂಗವಿಕಲರು ಕೂಡ ಆಗಿದ್ದಾರೆ. ಆ ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನ, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಯಲಹಂಕ ನಗರದಲ್ಲಿ ಸುಮಾರು 15,000ವರೆಗೂ ಕೂಡ ಟೌನ್ ಅಲ್ಲಿ ನಾವು ಹೆಲ್ಮೆಟ್ಗಳನ್ನ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನ 4 ವಾರ್ಡು 4, 5, 6, 7 4 ವಾರ್ಡ್ಗಳ ಹೆಲ್ಮೆಟ್ಗಳನ್ನ ಉಪನಗರದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಕೊಡ್ತಾ ಇದೀವಿ. ಬಹಳ ಜನ ಕೂಡ ಬಹಳ ಶಿಸ್ತುಬದ್ಧವಾಗಿ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂತವ್ರೆ. ಮತ್ತೆ ಎಲ್ಲಾರ್ಗೂ ಕೊಡ್ತಕ್ಕಂತ ಕೆಲಸ ಆಗ್ತಾ ಇಲ್ಲ, ಯಾಕಂದ್ರೆ ಲಕ್ಷಾಂತರ ಹೆಲ್ಮೆಟ್ಗಳು ಬೇಕಾಗ್ತದೆ. ಅದರ ವೆಚ್ಚ ಕೂಡ ಬಹಳ ದೊಡ್ಡದಿದೆ. ಸಾಂಕೇತಿಕವಾಗಿ ಇವತ್ತು ನಾವು ಕೊಟ್ಟಿದ್ದೀವಿ. ಮಿಕ್ಕಿದವರು ಅನುಕೂಲಸ್ಥರು ಆ ಹೆಲ್ಮೆಟ್ಗಳನ್ನ ಕೊಂಡ್ಕೊಂಡು ಅವರ ಕುಟುಂಬವನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಹೆಲ್ಮೆಟ್ಗಳನ್ನ ವಿತರಣೆ ಮಾಡ್ತೀನಿ. ಆಗಸ್ಟ್ ತಿಂಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ 20,000 ಹೆಲ್ಮೆಟ್ಗಳನ್ನ ಅದೇ ಆರ್ಡರ್ ಕೊಟ್ಟಿದ್ದೀವಿ. ಅವನ್ನು ಕೂಡ ಅಲ್ಲಿ ವಿತರಣೆಯನ್ನು ಮಾಡ್ತೀವಿ. ಜೊತೆಯಲ್ಲಿ ಇವತ್ತು ಯಲಹಂಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಮುಖಂಡರು ಮಾಡವ್ರೆ. ನಾನು ಹೋಗಿದ್ದೆ. ಇದಾದ್ಮೇಲೆ ಈಗ ಪಾಲಿಟೆಕ್ನಿಕ್ ಹೊಸ ಕಾಲೇಜು ಸರ್ಕಾರ ಈ ವರ್ಷದಿಂದ ಪ್ರಾರಂಭ ಆಗಿತ್ತು. ಅವ್ರಿಗೆ 50 ಕಂಪ್ಯೂಟರ್ ಬೇಕು ಅಂತ ಹೇಳಿದ್ರು. ಅದನ್ನು ಕೂಡ ಸಂಗ್ರಹವನ್ನು ಮಾಡಿ ಇವತ್ತು ಅದರ ಉದ್ಘಾಟನೆಯನ್ನು ಮಾಡಿ, ಮತ್ತೆ ನೋಟ್ ಬುಕ್ಗಳನ್ನ ಕೂಡ ಇಡೀ ನನ್ನ ಯಲಹಂಕ ಕ್ಷೇತ್ರದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ, ಕಾಲೇಜುಗಳಿಗೆ ನೋಟ್ ಬುಕ್ ವಿತರಣೆಯನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ನಾಳೆ ಹುಟ್ಟುಹಬ್ಬದ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಎಲ್ಲಾ ಮುಖಂಡರು ಸೇರಿ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಯಲಹಂಕ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂಥ SR ವಿಶ್ವನಾಥ್ ಅವರು ಹಲವಾರು ವರ್ಷಗಳಿಂದ ಅನೇಕ ಜನಹಿತ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಶಾಸಕರಾದ ಮೇಲೆ ಯಲಹಂಕಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಹಾಗೆ ಅನೇಕ ಜನಸೇವೆ ಕಾರ್ಯಗಳನ್ನು ಕೂಡ ಮಾಡ್ತಾ ಬಂದು ಬಡಬಗ್ಗರಿಗೆ ಧ್ವನಿಯಾಗಿ ಇವತ್ತು ನಮ್ಮ ಕ್ಷೇತ್ರದ ಒಂದು MLA ಅಂದರೆ ಅವರು ಒಂದು ನಮ್ಮ ಬಡಬಗ್ಗರಿಗೆ ಒಂದು ದೇವರು ಇದ್ದ ಹಾಗೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಅವರು ಒಂದು ಫೋನ್ ಕಾಲ್ಗೂ ಕೂಡ ನಮಗೆ ಸಿಗ್ತಾರೆ. ಅವರು ಅಂಥ MLA ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಎಲ್ಲೂ ಇಲ್ಲ. ಆದ್ದರಿಂದ ಅವರು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಯಾವಾಗಲೂ ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕು ಎಂಬುದು ನಮ್ಮ ಆಶೆ. ನಮಸ್ಕಾರ. ನಮ್ಮ ಒಳ್ಳೆ ಕಾರ್ಯ, ಇದೊಂದು ಒಳ್ಳೆ ಕಾರ್ಯ. ಯಾಕೆಂತಂದರೆ ನಮ್ಮ ಜನಪ್ರಿಯ ನಾಯಕರಾದಂತಹ ವಿಶ್ವನಾಥ್ ಅವರ ಹುಟ್ಟದ ಹಬ್ಬವನ್ನು ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಈ ಶುಕ್ರವಾರ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಅದರ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಇದು ಒಂದು ಹೆಲ್ಮೆಟ್ ವಿತರಣೆ. ಯಾಕೆಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ, ಸೇಫ್ಟಿ ಇಂಪಾರ್ಟೆಂಟು. ಒಂದು ಒಳ್ಳೆ ಕಾರ್ಯ, ಏನೇನೋ ಕೊಡೋದಕ್ಕಿಂತ ಒಂದು ನೆನಪಿರ್ಲಿಕ್ಕಿಂತ ಒಂದು ಎಲ್ಲ ಸೇರಿ ಅವರ ಬಳಗದವರು, ಅವರ ಸ್ನೇಹಿತರು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಇದೊಂದು ಬೇರೆಯವ್ರಿಗೂ ಒಂದು ಮಾದರಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಒಬ್ಬ ಮತದಾರನಾಗಿ ಸರ್ ಶಾಸಕರಿಗೆ ನೀವು ಮಾರ್ಕ್ಸ್ ಕೊಡೋದಾದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 100. ಯಾಕಂದ್ರೆ ಅವ್ರು ನಾವು ಇಲ್ಲೇ ಇದ್ದು 25 ವರ್ಷದಿಂದ ನೋಡ್ತಾ ಇದ್ದೀವಿ. ಹಿಂದಿನ ಆಡಳಿತನೂ ನೋಡಿದ್ದೀವಿ. ಈಗ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗಿದೆ ಅಂತ. ಕೆಲವೊಮ್ಮೆ ಬೇಜಾರಾಗುತ್ತೆ, ನಾವು ಬರುವಾಗ 90 ರೂಪಾಯಿ ಸ್ಕ್ವೇರ್ ಫೀಟ್ ಇರೋದು 15,000 ಆಗಿಬಿಟ್ಟಿದೆ ಅಂತ. ಯಾಕೆ ಆಗಿದೆ ಅಂದ್ರೆ ಅಷ್ಟು ಡೆವಲಪ್ ಆಗಿರೋದ್ರಿಂದ. ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ನೋಡಿ. ಒಂದು ಕ್ಲೀನ್ ಇರೋದಾಗ್ಲಿ, ಒಂದು ಪಾರ್ಕ್ಗಳಾಗಲಿ, ಮಕ್ಕಳಿಗೆ ಏನು ಬೇಕು, ಒಂದು ಸ್ಕೂಲ್ಗಳನ್ನೆಲ್ಲ, ಒಂದು PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಬೇರೆ ಕಡೆ 5 ಜನ 6 ಜನ ಹುಡುಗರೆಲ್ಲ ಟೀಚರ್ಗಳನ್ನೇ ಇಡ್ತಾ ಇಲ್ಲ. ಇಲ್ಲಿ ಒಂದು ಇನ್ಫ್ಲೂಯೆನ್ಸ್ ತೊಗೊಂಡೋಗ್ಬೇಕು. ಫುಲ್ ಸೀಟ್ ಫುಲ್ ಆಗಿ ಸೀಟೇ ಸಿಗೋದಿಲ್ಲ ಅಷ್ಟು. ಪ್ರೈವೇಟ್ ಡಿಗ್ರಿ ಕಾಲೇಜು ಅಷ್ಟೇ. ಡಿಗ್ರಿ ಕಾಲೇಜ್ನಲ್ಲೂ ಅದೇ ಥರ. ಬೇರೆ ಕಡೆ ಎಲ್ಲ ಪ್ರೈವೇಟ್ ಕಾಲೇಜ್ಗಳಿಗೆ ಕಾಂಪಿಟೇಷನ್ ಹೋಗ್ತಾರೆ. ಇಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ಗೆ ಜನ ಹುಡ್ಕೊಂಬಂದು ಸೀಟ್ ಕೇಳ್ತಾ ಇದ್ದಾರೆ. ಅದು MLA ರೆಕಮೆಂಡೇಶನು, ಮಿನಿಸ್ಟರ್ ರೆಕಮೆಂಡೇಶನು ಎಲ್ಲರೂ ತಗೊಂಬರ್ತಾರೆ. ಅಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಹಿಮ್. ಸಾವಿರಾರು ಹೆಲ್ಮೆಟ್ಗಳನ್ನು ವಿತರಿಸ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಒಳ್ಳೇದಾಗ್ತದೆ ಎಲ್ಲರಿಗೂ. ಈ ಚಿಕ್ಕವ್ರಿಗೆ ಫಸ್ಟು ಈ ಯಂಗ್ಸ್ಟರ್ಸು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಸೇಫ್ಟಿ ಇರುತ್ತೆ ಅಂತ. ಈ ಶಾಸಕರ ಈ ಕಾರ್ಯ ಎಷ್ಟು ಖುಷಿ ಇದೆ ಸರ್? ಚೆನ್ನಾಗಿದೆ. ನಮ್ಮ ಶಾಸಕರು ನಾವು ಬೆಂಬಲಿಸ್ತೀವಿ. ನೀವೇನು ಹೇಳ್ತೀರಿ ಸರ್? ಇವಾಗ ಹೆಲ್ಮೆಟ್ ಕೊಡ್ತಾ ಇದ್ದಾರೆ, ಯಾರು ಮನೇಲಿ ಇಟ್ಬಿಟ್ಟು ಹೋಗ್ಬಾರ್ದು, ಎಲ್ಲರೂ ಹಾಕೊಂಡು ಹೋಗ್ಬೇಕು, ಅವ್ರು ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ಕೊಡ್ತಿದ್ದಾರೆ. ಅವರು ಮನೇಲಿ ಇಡ್ಲಿಕ್ಕಲ್ಲ, 2-3 ತಗೊಂಡೋಗಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ.